ಕೌನ್ಸಿಲಿಂಗ್ ಆಕ್ಟ್ ಅನ್ನ ತಂದಿದ್ದಾರೆ. ಯಾರು ಐಡಿಯಾ ಕೊಟ್ಟಿದಾರೋ ಏನೋ ಈ ಕೌನ್ಸಿಲಿಂಗ್ ಆಕ್ಟ್. ನಾನು ಸಚಿವರು ಇದ್ಬಿಟ್ಟು ಈ ರೀತಿ ಕೌನ್ಸಿಲಿಂಗ್ ಅನ್ನ ಡಾಕ್ಟರ್ಗಳನ್ನ ಟ್ರಾನ್ಸ್ಫರ್, ಕಳೆದ ಬಾರಿ ನಾವು ಆಪಾದನೆ ಮಾಡ್ದೋ, ನೀವು ಕೌನ್ಸಿಲಿಂಗ್ ಮಾಡದೇನೆ ಎಲ್ಲಾರನ್ನು ಟ್ರಾನ್ಸ್ಫರ್ ಮಾಡಿದೀರಾ, ಎಗೇನೆಸ್ಟ್ ಕನ್ಸಿಡರೇಷನ್ ಗಳು ಟ್ರಾನ್ಸ್ಫರ್ ಆಗ್ತಿದೆ. ಮತ್ತು ಕೌನ್ಸಿಲಿಂಗ್ ಮೂಲಕ ಕೌನ್ಸಿಲಿಂಗ್ ಆಕ್ಟ್ ಇತ್ತು 2011ರಲ್ಲೇನೆ ಕೌನ್ಸಿಲಿಂಗ್ ಆಕ್ಟ್ ತಂದಿದ್ರು. ಅದ್ರ ಪ್ರಕಾರ ಕೌನ್ಸಿಲಿಂಗ್ ಮಾಡಿ ನೀವು ವರ್ಗಾವಣೆ ಮಾಡಿ ಅಂತ ನಾವು ಕೇಳಿದ್ವು. ಕೌನ್ಸಿಲಿಂಗ್ ಮಾಡದೇನೆ ವರ್ಗಾವಣೆನ 2 ವರ್ಷ ಆಗಿ ಇವರೇ ಮಾಡ್ತಾ ಬಂದಿದ್ರು. ಈ ವರ್ಷ ಮಾತ್ರ ಇವ್ರಿಗೊಂದು ಪಾಠ ಕಲಿಸ್ತಿ ತಡೀರಿ ಅಂತ ಹೇಳ್ಬಿಟ್ಟು ಈ ಕೌನ್ಸಿಲಿಂಗ್ ಆಕ್ಟ್ ಅಂತ ಒಂದು ತಂದಿದ್ದಾರೆ. ಹೆಂಗೆ ಡ್ರೆಕೋನಿಯನ್ ಬಿಲ್ ತಂದಿದ್ದಾರೆ ಅಂದ್ರೆ ಎಷ್ಟು ಡ್ರೆಕೋನಿಯನ್ ಆಗಿದೆ, ಕಿರುಕುಳ ಕೊಡಬೇಕು ಅಂತಾನೆ ತಂದಿರುವಂತ ಒಂದು ಬಿಲ್ ಆಗಿದೆ. ಯಾವುದು ಕಾನೂನ್ನ ಇಲ್ಲಿ ಪ್ರತಿ ತಿಂಗಳು ನೀವು ಕೌನ್ಸಿಲಿಂಗ್ ಮಾಡೋದು ನೋಡಿದೀರಾ ಸಭಾಧ್ಯಕ್ಷರು? ಪ್ರತಿ ತಿಂಗಳು ನಡೀತಿದೆ. ಏನೋ ಒಂದು ವರ್ಗಾವಣೆ ಒಂದ್ ಟೈಮ್ ನಲ್ಲಿ ನಡೆದು ಮುಗ್ದೋಗುತ್ತೆ ಅಂದ್ರೆ ತಿಂಗಳು ಕೌನ್ಸಿಲಿಂಗ್ ನಡೆಯುವಂತದ್ದಿದೆ. ಇಲ್ಲಿ ಯಾವುದಕ್ಕೂ ಅವಕಾಶವನ್ನ ಕೊಡದೆ ಏಕಾಏಕಿ ಈ ಡಾಕ್ಟರ್ಗಳನ್ನ ನರಮೇಧ, ನರ್ಸಸ್ಗಳನ್ನ ನರಮೇಧ, ಫಾರ್ಮಸಿಸ್ಟ್ಗಳನ್ನ ನರಮೇಧ ಈ ರೀತಿ ಒಂದು ಕಡೆಗಣಿಸಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂದ್ರೆ ದಿನೇಶ್ ಅವರೇ ಸುಲಭ ಅಲ್ಲ. ಎಷ್ಟು ಇನ್ಫೆಕ್ಷನ್ ಗಳನ್ನ ಎದುರಿಸಿಕೊಂಡು ಇನ್ಫೆಕ್ಷನ್ ಗಳ ಮಧ್ಯದಲ್ಲಿ ಎಲ್ಲರೂ ಇನ್ಫೆಕ್ಟೆಡ್, ಹೆಚ್ಚು ಕಡಿಮೆ ಇನ್ಫೆಕ್ಟೆಡ್ ಪೇಷಂಟ್ಸ್ ಗಳು ಬರ್ತಾರೆ. ಅಂತ ಇನ್ಫೆಕ್ಟೆಡ್ ಪೇಷಂಟ್ ಗಳಿಗೆ ಟ್ರೀಟ್ ಮಾಡಿ ಅವ್ರ ಮಧ್ಯದಲ್ಲಿ ಇದ್ದು ಚಿಕಿತ್ಸೆ ಕೊಟ್ಟು ಕೆಲಸ ಮಾಡೋದು ಇದೆಯಲ್ಲ, ಸುಲಭ ಅಲ್ಲ ಸಭಾಧ್ಯಕ್ಷರೇ. ಮತ್ ನಾವು ಕೊಡೋ ಸಂಬಳ ಎಷ್ಟು ಅಂತ ಕೇಳ್ಕೊಳ್ಳಿ ಸಭಾಧ್ಯಕ್ಷರೇ. ಈ ನರ್ಸಸ್ ಅಪಾಯಿಂಟ್ಮೆಂಟ್ ಮಾಡೋದು ನಿಲ್ಸಿ ಎಷ್ಟು ವರ್ಷ ಆಗಿದೆ? ಎಷ್ಟು 40% ಗಿಂತ ಹೆಚ್ಚು ಪೋಸ್ಟ್ ವೇಕೆಂಟ್ ಇದೆ. 40% ಗಿಂತ ಹೆಚ್ಚು ಪೋಸ್ಟ್ ವೇಕೆಂಟ್ ಇದೆ. 15,000ದಿಂದ 20,000 ರೂಪಾಯಿ ಸಂಬಳ ಕೊಡ್ತಾರೆ ನರ್ಸಸ್ಗೆ. NHM ನಲ್ಲಿ 15,000 ರೂಪಾಯಿ ಸಂಬಳ ಕೊಡ್ತಾರೆ ಇವರು. ಅವ್ರ ಕ್ವಾಲಿಫಿಕೇಶನ್ ಎಷ್ಟು ಗೊತ್ತಾ? ಒಂದೇ GNM ನರ್ಸ್ ಆಗ್ಲಿಕ್ಕೆ PUC ಓದಿ 12th ಸ್ಟ್ಯಾಂಡರ್ಡ್ ಓದಿ 3.5 ವರ್ಷ ಓದ್ತಾರೆ. 12th ಸ್ಟ್ಯಾಂಡರ್ಡ್ ಓದಿದ ಮೇಲೆ ಸಭಾಧ್ಯಕ್ಷರೇ GNM ಸೇರ್ಲಿಕ್ಕೆ ಎಲಿಜಿಬಿಲಿಟಿ 12th ಸ್ಟ್ಯಾಂಡರ್ಡ್. ಅದಾದ್ಮೇಲೆ 3.5 ವರ್ಷ ಓದ್ತಾರೆ. ಪ್ರೊಫೆಷನಲ್ ಕೋರ್ಸ್ 3.5 ವರ್ಷ. ಆ 3.5 ವರ್ಷ ಓದೋರಿಗೆ ಮಿನಿಮಮ್ ವೇಜಸ್ ನಲ್ಲಿ ಹೋದ್ರು ನೀವು 20,000 ರೂಪಾಯಿ ಸಂಬಳ ಕೊಡ್ತೀರಾ. ಇಲ್ಲಿ 15,000 ರೂಪಾಯಿ ಸಂಬಳ ಕೊಡ್ತಾರೆ. ಯಾವ ಪರಿಸ್ಥಿತಿನಲ್ಲಿ ಎಲ್ಲಿ ಹಾಕಿದ್ರು ಹೋಗಿ ಕೆಲಸ ಮಾಡಿ ಬರಬೇಕು. ಈ ರೀತಿ ಒಂದು ಇಲಾಖೆಯಲ್ಲಿ ಸೂಕ್ಷ್ಮವಾಗಿ ಅವ್ರು ಮಾಡ್ತಿರೋಂತ ಸೇವೆಗಾರ ಗೌರವ ಕೊಡುವಂತದ್ದು, ನಡೆಸ್ಕೊಳ್ಳೋ ರೀತಿ. ತಪ್ಪು ಮಾಡೋರು ಇರ್ಬೋದು, ಎಲ್ಲಾ ಕಡೆ ಒಳ್ಳೆಯವರು ಕೆಟ್ಟವರು ಎಲ್ಲಾರು ಇರ್ತಾರೆ ಸಭಾಧ್ಯಕ್ಷರೇ. ಆದ್ರೆ ನಾವು ಅವ್ರನ್ನ ನಡೆಸ್ಕೊಳ್ಳೋ ರೀತಿ, ವಿಶ್ವಾಸಕ್ಕೆ ತಗೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ದಿಕ್ಕಲ್ಲಿ ಅದಕ್ಕೆ ಆದಂತ ಫ್ರೇಮ್ ವರ್ಕ್ ಅನ್ನ ಇಟ್ಕೊಂಡು ಅಕೌಂಟಬಿಲಿಟಿ ತರಲಿಕ್ಕೆ 100 ಮಾರ್ಗ ಇದೆ. ಇದು ಯಾವ್ದನ್ನು ತರದೆ ಇವತ್ತು ಇಲಾಖೆನಲ್ಲಿ ನೀವು ಪರಿಸ್ಥಿತಿ ನೋಡ್ಬೇಕು ಸಭಾಧ್ಯಕ್ಷರೇ. ಔಷಧಿಗಳು ನೋಡ್ಬೇಕು ನೀವು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನು 24, 25, 26 1,500 ಕೋಟಿ ಸರ್ಕಾರ ದುಡ್ಡು ಕೊಡುತ್ತೆ. 1 ರೂಪಾಯಿನೂ ಖರ್ಚು ಮಾಡ್ದೇನೆ KSMHCL ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ 24, 25, 26 1,500 ಕೋಟಿ ಹಣವನ್ನು ಕೊಡ್ತಾರೆ. 1,500 ಕೋಟಿ ಹಣನು ವಾಪಸ್ ಸರ್ಕಾರಕ್ಕೆ ಕೊಡ್ತಾರೆ. ತಿರ್ಗಾ ಏನೊಂದು 23, 24, 25 ಆಯ್ತು. 25, 26 830 ಕೋಟಿ ರೂಪಾಯಿ ಸರ್ಕಾರ ಕೊಡ್ತಾರೆ KSMHCLಗೆ. ಆ KSMHCL ಕೊಟ್ಟಿದಂತ 830 ಕೋಟಿ ರೂಪಾಯಿ ಟೆಂಡರ್ ಕರೀತಾರೆ ಇವರು 3ನೇ ಬಾರಿಗೆ. ಫಸ್ಟ್ 23, 24 ಖರ್ಚು ಮಾಡಲ್ಲ, 24, 25 ಖರ್ಚು ಮಾಡಲ್ಲ, 1,500 ಕೋಟಿ ವಾಪಸ್ ಕೊಡ್ತಾರೆ. 25, 26ಕ್ಕೆ 830 ಕೋಟಿ ರೂಪಾಯಿ KSMHCLಗೆ ಕೊಡ್ತಾರೆ. ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಝೀರೋ ಬಿಡ್ ಒಟ್ಟು ಈ KSMHCL ನಿಂದ ಔಷಧಿನೇ ಕೊಟ್ಟೇ ಇಲ್ಲ. ಹಾಗಾಗಿ ಇವತ್ತು ಹೇಳ್ಬೇಕು ಅಂದ್ರೆ ಸರ್ಕಾರದಿಂದ, ಆರೋಗ್ಯ ಇಲಾಖೆಯಿಂದ ಒಂದೇ ಒಂದು ಮಾತ್ರ 22, 23 ಏನ್ ಕೊಂಡ್ಕೊಂಡಿದ್ರಲ್ಲ ಔಷಧಿ, ಆ ಔಷಧಿನೇ ಇನ್ನೂ ವಿಲೇವಾರಿ ಆಗ್ತಿರುವಂತದ್ದು, ದಾಸ್ತಾನು ಆಗ್ತಿರೋದು ಅದನ್ನೇ ನೋಡಿ ಸಭಾಧ್ಯಕ್ಷರೇ. ಮೊದಲು ಒಂದು ಎಸೆನ್ಷಿಯಲ್ ಡ್ರಗ್ಸ್ ಟೋಟಲ್ ನಂಬರ್ 883 ಇರ್ತದೆ. ಈ ಸರ್ಕಾರ ಬಂದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅದನ್ನ 1094 ಏರಿಸ್ತಾರೆ. 1094 ಏರಿಸಿ ಇವತ್ತು ನೀವು ನೋಡಿದ್ರೆ ಪ್ರತಿಯೊಂದು PHC ನಲ್ಲಿ ಕನಿಷ್ಠ 234 ಔಷಧಿಗಳು ಇರಬೇಕು. 30ರಿಂದ 50 ಔಷಧಿನೂ ಇರಲ್ಲ. ನಮ್ ಧೀರಜ್ ಮುನ್ರಾಜ್ ಅವರು ಹೇಳ್ತಿದ್ರು 10 ಇರಲ್ಲ ಸರ್ ಅಂತ ಹೇಳಿದ್ರು. ನಾನು 30ರಿಂದ 50 ಹೇಳ್ತಾ ಇದ್ದೀನಿ PHCಗಳಲ್ಲಿ. ಹಾಗೆ CHCಗಳಲ್ಲಿ 393 ಔಷಧಿಗಳು ಇರಬೇಕು. 40ರಿಂದ 60 ಔಷಧಿಗಳು ಇರ್ತದೆ. ತಾಲೂಕು ಹಾಸ್ಪಿಟಲ್ ಅಲ್ಲಿ 478 ಔಷಧಿಗಳು ಇರಬೇಕು ಕನಿಷ್ಠ. ಅದೇನು ನಾನು ಹೇಳ್ತಿರೋದು ಎಸೆನ್ಷಿಯಲ್ ಡ್ರಗ್ಸ್, ಡಿಸೈರಬಲ್ ಡ್ರಗ್ಸ್ ಅಲ್ಲ. ಡಿಸೈರಬಲ್ ಅಂಡ್ ಎಸೆನ್ಷಿಯಲ್ ಡ್ರಗ್ 543 ಇರಬೇಕು. 551 ಡಿಸೈರಬಲ್ ಇರಬೇಕು. ಅದು ಸೇರಿಸಿದ್ರೆ 1094. ಆದ್ರೆ ಇಲ್ಲಿ ನಾನು ಹೇಳ್ತಿರೋದು ಬರೀ ಎಸೆನ್ಷಿಯಲ್ ಡ್ರಗ್ ಮಾತ್ರ ಹೇಳ್ತಾ ಇರೋದು, ಡಿಸೈರಬಲ್ ಡ್ರಗ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ 543 ಔಷಧಿಗಳು ಇರೋ ಸ್ಥಳದಲ್ಲಿ ಇರಬೇಕಾಗಿರುವಂತದ್ರಲ್ಲಿ ಕೇವಲ ಬರೀ 150. ಯಾವ ರೀತಿ ಆರೋಗ್ಯ ವ್ಯವಸ್ಥೆಗಳು ಇವತ್ತು ಔಷಧಿಗಳು ನಾವ್ ಹೇಳ್ತಿರೋದು, ನಾನ್ ಬರೀ ಹೇಳಿರಲ್ಲ, ಎಲ್ಲಾ ಪತ್ರಿಕೆಯಲ್ಲೂ ಔಷಧಿ ಭಾಗ್ಯವಿಲ್ಲದ
ಸರ್ಕಾರಿ ಆಸ್ಪತ್ರೆಗಳು ಅಂತ ಪತ್ರಿಕೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಅನುಮೋದನೆ ನೀಡಿದರೂ 890 ಔಷಧಿ ಖರೀದಿಗೆ ಹಿಂದೇಟು. ನಾನು ಹೇಳೋದ್ರ ಜೊತೆಗೆ ಪತ್ರಿಕೆಗಳಲ್ಲೂ ಬಂದಿರೋದು 496 ಔಷಧಿಗಳ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧವಿಲ್ಲ, ಔಷಧ ಕೊರತೆ, ಜಿಲ್ಲೆಗಳಲ್ಲಿಯೂ ಬಿಸಿ. ಈ ರೀತಿ ಪತ್ರಿಕೆಗಳಲ್ಲೂ ಇದಕ್ಕೆ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರವಾಗಿದೆ. ಆದರೆ ಸಚಿವರು ಮಾತ್ರ ಯಾವಾಗಲೂ ಉತ್ತರ ಕೊಡೋದು ಔಷಧಿ ಇದೆ, ಎಲ್ಲ ಔಷಧಿಗಳನ್ನ ಇಟ್ಟಿದ್ದೀವಿ, ಎಲ್ಲ ಔಷಧಿಗಳು ಲಭ್ಯವಿದೆ, ನಾವೆಲ್ಲ ಕೊಂಡ್ಕೊಂಡಿದ್ದೀವಿ ಅಂತ.